ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಅವನಿಗೆ ಮೈ ಮೇಲೆ ದೇವರು ಬರ್ತಿತ್ತಂತೆ. ಆವತ್ತು ದೆವ್ವ ಬಂದ್ಬಿಡ್ತು ಅನ್ಸತ್ತೆ. ಅದೊಂದು ಹೆಣ ನೋಡಿದ್ರೆ ಮನುಷ್ಯರಾದವರು ಮಾಡುವಂತ ಹತ್ಯೆ ಅನ್ಸಲ್ಲ ಅದು. ಅಂಥ ಘೋರ ಹತ್ಯೆ ನಡೆದದ್ದು ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಅಂದ್ರೆ ಆಘಾತ ಆಗುತ್ತೆ ಅಲ್ವಾ? ಎಸ್, ಇವತ್ತು ನೀವು ಈ ಹಿಂದೆ ಕಂಡು ಕೇಳರಿಯದ ವಿಚಿತ್ರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಮೈ ಮೇಲೆ ಬರ್ತಿದ್ದ ಭಗವಂತ. ತಲೆ ತೆಗಿ ಅಂದಿದ್ದಳಂತೆ ಮಾರಿಕಾಂಬೆ. ಅವರಿಬ್ಬರ ಆಟದಲ್ಲಿ ಅವನು ಸತ್ತ. ಬಲಿಪಶು ಅನ್ನೋದು ಸಣ್ಣ ಶಬ್ದ ಅನ್ನಿಸಿಬಿಡಬಹುದು. ಈ ಘಟನೆಯನ್ನ ನೋಡಿಬಿಟ್ರೆ, ಅದರ ಸಂಪೂರ್ಣ ಕಥೆಯನ್ನ ಕೇಳಿಬಿಟ್ರೆ ಮೈ ನಡುಗಿಸುವಂತಹ ಸ್ಟೋರಿ ಇದು. ಚಂದದ ಮಲೆನಾಡಿನ ಪುಟ್ಟ ಹಳ್ಳಿಯೊಂದರಲ್ಲಿ ಇಂಥ ಒಬ್ಬ ಭಯಾನಕ ವ್ಯಕ್ತಿ ಹುಟ್ಟಿಕೊಳ್ಳಬಹುದು, ಇಂಥದ್ದೊಂದು ಘಟನೆ ನಡಿಬಹುದು ಅಂತ ಯಾರ್ಯಾರು ಅಂದ್ಕೊಂಡಿರಲಿಲ್ಲ. ಅವತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಮಳಗಿಯ ಜನ ಅದನ್ನ ನೋಡಿ ನಡುಗಿ ಹೋಗಿದ್ರು. ಅದು ನೋಡೋದಕ್ಕೆ ಆಗುವಂತಹ ದೃಶ್ಯವೇ ಅಲ್ಲ. ಎಳಸು ಹುಡುಗನೊಬ್ಬ ಅಲ್ಲಿ ಹೆಣವಾಗಿ ಹೋಗಿದ್ದ. ಆತನ ದೇಹ ಎರಡು ಪಾಲಾಗಿತ್ತು. ತಲೆಯನ್ನ ಕತ್ತರಿಸಿ ಪಕ್ಕಕ್ಕೆ ಇಟ್ಟಿದ್ರು. ಮುಂಡಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 20/11/2016 ಒಂದು ಮರ್ಡರ್ ಕೇಸ್ ವರದಿಯಾಗಿದೆ. ಮುಂಡಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಧರ್ಮ ಜಲಾಶಯದ ಹತ್ರ ಒಂದು ನೀರನ್ನು ಬಿಡುವ ಕಾಲುವೆ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದ ಪತ್ತೆಯಾಗಿದ್ದ ಬಗ್ಗೆ ಮಾಹಿತಿ ಬಂದಿತ್ತು. ಪರಿಶೀಲಿಸಲಾಗಿ ಬಾಡಿಯಿಂದ ತಲೆ ಸಪ್ರೇಟ್ ಮಾಡಿ ಕುತ್ತಿಗೆ ಹತ್ರ ಯಾರೋ ಒಂದು ಶಾರ್ಪ್ ವೆಪನ್ ಯೂಸ್ ಮಾಡಿ ಕುತ್ತಿಗೆ ಹತ್ರ ಕಟ್ ಮಾಡಿ ಬಾಡಿ ಮತ್ತು ತಲೆ ಸಪ್ರೇಟ್ ಮಾಡಿದ ಬಗ್ಗೆ ಕಂಡು ಬಂದಿದೆ. ಇಂಥದ್ದೊಂದು ಭಯಾನಕ ಹತ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇತ್ತೀಚೆಗೆ ನಡೆದಿರಲಿಲ್ಲ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ತಂಡೋಪತಂಡವಾಗಿ ಅಲ್ಲಿಗೆ ಹೋದರು. ಅಷ್ಟೊತ್ತಿಗೆಲ್ಲ ಅಲ್ಲಿ ಸತ್ತು ಮಲಗಿದ್ದವನು ಯಾರು ಅನ್ನೋದು ಗೊತ್ತಾಗಿದ್ದು, ಆತ ಅಲ್ಲೇ ಪಕ್ಕದ ದಾಸನ ಕೊಪ್ಪದ ಬಾಲಕ ಇಮ್ರಾನ್ ನದಾಫ್. 17ರ ಪ್ರಾಯದ ಹುಡುಗ ಅಲ್ಲಿ ಕೊಲೆಯಾಗಿರೋ ರೀತಿಯನ್ನು ನೋಡಿ ಸುತ್ತಮುತ್ತಲಿನ 10 ಹಳ್ಳಿಯ ಹುಡುಗರೆಲ್ಲ ನಡುಗಿ ಹೋಗಿದ್ರು. ಪ್ರತಿಯೊಬ್ಬರ ಬಾಯಲ್ಲೂ ಈ ಕೊಲೆ ಯಾಕಾಯ್ತು ಅನ್ನೋದೇ ಮಾತು. ಪೊಲೀಸರಿಗೂ ಇದೇ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಸ್ಥಳಕ್ಕೆ ಶ್ವಾನದಳ ಬರುತ್ತೆ, ಬೆರಳಚ್ಚು ತಜ್ಞರು ಬರ್ತಾರೆ. ಯಾರು ಬಂದ್ರೂ ಯಾವುದೇ ಕ್ಲೂ ಸಿಗೋದಿಲ್ಲ. ಏನೇ ಆದ್ರೂ ಈ ಕೇಸನ್ನ ಪತ್ತೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ನಿಂತಹ ಮುಂಡಗೋಡಿನ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು SI ಅಶೋಕ್ ರಾಠೋಡ್ ಹಾಗೂ ಕ್ರೈಮ್ ಪಿಸಿಗಳಾದಂತಹ ಜಾಫರ್ ಮತ್ತು ಶಫಿಶೇಖ್ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ನೀಡಿದವರು DYSP ನಾಗೇಶ್ ಶೆಟ್ಟಿ ಹಾಗೂ SP ವಂಶಿ ಕೃಷ್ಣ. ಈ ಪೊಲೀಸ್ ಟೀಮು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡು ಕೆಲಸ ಮಾಡದೆ ಹೋಗಿದ್ರೆ, ಅವನೊಬ್ಬ ಪೊಲೀಸರಿಗೆ ಮಾಹಿತಿ ಕೊಡದೆ ಹೋಗಿದ್ರೆ ಇಷ್ಟು ಹೊತ್ತಿಗೆ ಇದೇ ರೀತಿಯಲ್ಲಿ ಇನ್ನೆಷ್ಟು ಹೆಣ ಬೀಳ್ತಾ ಇತ್ತೋ ಹೇಳೋದಕ್ಕಾಗಲ್ಲ. ಇಂಥ ಸಾಲು ಸಾಲು ಹತ್ಯೆಗಳು ನಡೆಯೋದನ್ನ ತಪ್ಪಿಸಿದಂಥ ಪ್ರತಿಯೊಬ್ಬರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಿಯೇ ಈ ಹತ್ಯೆಯ ಹಿಂದಿನ ಆಘಾತಕಾರಿ ವಿಷಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಮೃತಳ ಹೆಸರು ಅಬ್ದುಲ್ ಖಾದರ್ ಅಲಿಯಾಸ್ ಇಮ್ರಾನ್, ತಂದೆ ಅಲಿಸಾಬ್ ನದಾಫ್. ಇವರು 17 ವರ್ಷ ವಯಸ್ಸಾಗಿರೋರು. ಉದ್ಯೋಗಿ. ಇವರು ಪೇಂಟಿಂಗ್ ಕೆಲಸ ಮಾಡ್ತಾರೆ. ದಾಸನಕೊಪ್ಪ ಹತ್ತಿರ ಅವ್ರ ಮನೆ ಇದೆ, ಸಿರ್ಸಿ ತಾಲೂಕಿನಲ್ಲಿ. ಅವ್ರ ತಂದೆಯವರು ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿ ತನಿಖೆ ಕೈಗೊಂಡಿದ್ದೀವಿ. ತನಿಖೆಗೆ ನಿಂತಹ ಪೊಲೀಸರಿಗೆ ಮೊಟ್ಟ ಮೊದಲು ಅನ್ನಿಸಿದ್ದು ಟ್ರಯಾಂಗಲ್ ಲವ್ ಸ್ಟೋರಿ ಇರಬಹುದು ಅಂತ. ಯಾಕೆಂದ್ರೆ ಆ ಭಾಗದಲ್ಲಿ ವಿಚಾರಿಸಿದಾಗ ಸಣ್ಣದೊಂದು ಪ್ರೀತಿಯ ಸದ್ದು ಕೇಳಿಸಿತ್ತು. ಎಷ್ಟಂದ್ರೂ ಸತ್ತವನು ಪ್ರಾಯದ ಹುಡುಗ. ಹುಡುಗಿ ವಿಷಯದಲ್ಲಿ ಕಿತ್ತಾಟ ನಡೀಬಾರ್ದು ಅಂತಿಲ್ವಲ್ಲ. ಹಂಗಾಗಿ ನದಾಫ್ಸ್ನ ಸ್ನೇಹಿತರ ವಲಯದಲ್ಲಿ ಅನುಮಾನಾಸ್ಪದವಾಗಿ ಕಂಡವರನ್ನೆಲ್ಲ ಕರ್ಕೊಂಡು ಬಂದು ತನಿಖೆಯನ್ನ ನಡೆಸ್ತಾರೆ. ಆದರೆ ಏನೂ ಸುಳಿವು ಸಿಗೋದಿಲ್ಲ. ಅಂದ್ಹಾಗೆ ಅವತ್ತು ಹೆಣ ಬಿದ್ದಂಥ ಮಳಗಿ ಡ್ಯಾಮ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪಾರ್ಟಿ ನಡೆದಂಥ ಕುರುಹು ಕಾಣಿಸಿರುತ್ತೆ.
ಅದನ್ನಿಟ್ಕೊಂಡು ತನಿಖೆಗೆ ನಿಂತಹ ಪೊಲೀಸರು ಅಲ್ಲಿ ಪಾರ್ಟಿ ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಮಾಡ್ತಾರೆ. ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ವಿಪರ್ಯಾಸ ಅಂದ್ರೆ ಆ ಹುಡುಗರಿಗೂ ಹತ್ಯೆಗೂ ಸಂಬಂಧ ಇರಲಿಲ್ಲ. ಆದರೆ ಅವರು ಹೆಣ ಹಾಕಿದವರನ್ನ ನೋಡುವಂಥ ಸಂಪೂರ್ಣ ಸಾಧ್ಯತೆ ಇತ್ತು. ಯಾಕೆಂದ್ರೆ ಆ ಕೊಲೆ ನಡೆದಂಥ ಟೈಮ್ನಲ್ಲೇನೆ ಆ ಜಾಗದಿಂದ ಕೂಗಳತೆ ದೂರದಲ್ಲೇ ಅವರು ಪಾರ್ಟಿ ಮಾಡ್ತಾ ಇದ್ರು. ಆದರೆ ಅವರಿಗೆ ಹತ್ಯೆ ನಡೆದಂಥ ಸಣ್ಣ ಸೂಚನೆ ಕೂಡ ಸಿಕ್ಕಿರಲಿಲ್ಲ. ಹಾಗಾದ್ರೆ ಆ ಕೊಲೆ ಹೇಗಾಯ್ತು, ಯಾಕಾಯ್ತು? ಆ ನಿಟ್ಟಿನಲ್ಲೇ ತಲೆ ಕೆಡಿಸಿಕೊಂಡು ಮತ್ತೊಮ್ಮೆ ಸ್ಪಾಟ್ಗೆ ತೆರಳಿ ಸೂಕ್ಷ್ಮವಾಗಿ ಪರಿಶೀಲಿಸಿದಂಥ ಪೊಲೀಸರಿಗೆ ಒಂದು ಫ್ರಾಕ್ ಸಿಗುತ್ತೆ. ಅದನ್ನ ನೋಡ್ತಿದ್ದ ಹಾಗೇನೆ ಪೊಲೀಸರಿಗೆ ಅತ್ಯಾಚಾರ ನಡೆದಿದ್ಯಾ ಅನ್ನುವಂಥ ಯೋಚನೆ ಬರುತ್ತೆ. ಈ ಹುಡುಗ ಬಾಲೆಯ ಮೇಲೆ ಎರಗಿರೋದನ್ನ ನೋಡಿ ಯಾರಾದ್ರೂ ಈ ಕೃತ್ಯ ಎಸಗಿದ್ರಾ ಅನ್ನುವಂಥ ಅನುಮಾನ ಬರುತ್ತೆ. ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಗೆ ನಿಲ್ತಾರೆ. ಅಲ್ಲಿ ಪೊಲೀಸರಿಗೆ ಸಿಕ್ಕಂಥ ಫ್ರಾಕ್ ಸುಮಾರು 10 ವರ್ಷದ ಬಾಲೆ ತೊಡುವಂಥದ್ದು. ಹಾಗಾಗಿ ಆ ಏಜಿನ ಮಕ್ಕಳನ್ನ ಮಾತಾಡಿಸಿದ್ರೆ ಏನಾದರೂ ವಿಷಯ ಹೊರಬರಬಹುದು ಅಂತ ನಿರ್ಧರಿಸಿ ಸುತ್ತಮುತ್ತಲಿನ ಸ್ಕೂಲ್ಗಳಿಗೆ ಹೋಗ್ತಾರೆ. ಅಲ್ಲಿಯ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರು ಸೋದರಿಯರು ಇದು ನಮ್ಮದೇ ಅಂತ ಹೇಳಿದ್ರು. ಪೊಲೀಸರು ಅವರನ್ನ ವಿಚಾರಿಸಿದಾಗ ಅವರ ಮನೆಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ಡ್ಯಾಮ್ ಕಡೆ ಹೋದವರು ಅಚಾನಕ್ ಆಗಿ ಕೆಡವುಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಪೊಲೀಸರ ಆ ಎಫರ್ಟ್ ಕೂಡ ವೇಸ್ಟೇ. ಪೊಲೀಸರು ಹೀಗೆ ಯಾವ ಆಂಗಲ್ನಿಂದ ತನಿಖೆಗೆ ನಿಂತರೂ ಹೀಗೆ ಸರಿಯಾದ ಅಂತ್ಯ ಸಿಗ್ತಾನೆ ಇರಲಿಲ್ಲ. ಈ ನಡುವೆ ಅವರ ಅನುಮಾನ ತಿರುಗಿದ್ದು ಮೃತ ನದಾಫ್ನ ತಂದೆ ಅಲಿ ಸಾಬ್ನ ಮೇಲೆ. ಈ ಅಲಿ ಸಾಬ್ನ ಬಗ್ಗೆ ಅಂಥ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವನು ಈಗ ಕೆಲ ದಿನಗಳ ಹಿಂದೆಯಷ್ಟೇ ಬನವಾಸಿಯಲ್ಲಿದ್ದಂಥ ಹೆಂಡತಿ ಖೈರುನ್ಬಿಯಾ ಜೊತೆ ಜಗಳವಾಡಿ ಆಕೆ ತಲೆ ಒಡೆಯೋ ಹಾಗೆ ಹೊಡೆದು ಅರೆಸ್ಟ್ ಆಗಿದ್ದ. ಸಿಟ್ಟಿಗೆದ್ರೆ ಆತ ಮನುಷ್ಯನಾಗಿ ಉಳಿಯಲ್ಲ ಅಂತ ಹೇಳಿದ್ರು. ಅವನು ಯಾವುದಾದ್ರೂ ಕಾರಣಕ್ಕೆ ಮಗನ ಮೇಲೆ ಕೂಪಿಸ್ಕೊಂಡನ, ಅವನೇನಾದ್ರೂ ಈ ಕೃತ್ಯ ಎಸಗದ್ನ ಅಂತ ಯೋಚಿಸಿದಂಥ ಪೊಲೀಸರಿಗೆ ಕೊಲೆ ನಡೆದ ದಿನ ಆತ ಮಗನನ್ನ ಹುಡುಕ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಅಪ್ಪ ಅಲ್ಲಿ ಕಟ್ಗೆ ಮಾಡ್ತೇನೆ ಅಂದ್ರು, ಕಟ್ಗೆ ತರ ಹಾಕೊಂತೇನೆ ಅಂದ್ರು. ಹಂಗಾದ್ರೆ ಹೋಗಿ ಬಾರಪ್ಪ ಅಂತ ಅವನು ಆ ಕಡೆ ಹೋಗ್ತಾ ನಾವು ಕೆಲ್ಸಕ್ಕೆ ಬಂದ್ವಿ. ನಿನ್ನೆ ನಾವು ಕೆಲ್ಸಕ್ಕೆ ಬಂದ್ವಿ. ನಿನ್ನೆ ಅವರಪ್ಪ ಮತ್ತೆ 8 ಗಂಟೆ ಸುಮಾರು ನಮ್ಮ ಮನೆ ತಗ ಬಂದ. ರಾತ್ರಿ ಮಗನ ಬರ್ಲಿಲ್ಲ ಅಂತ್ರಿ. ಸ್ವಲ್ಪ ಅಲ್ಲಿ ಅವ್ರು ಇವ್ರ ಮನ್ಯಾಗ ನೋಡಿ ಬರ್ತೇನೆ ನಮ್ಮ ಮತ್ತಿಗೆ ಮನ್ಯಾಗ ಅಂತ ಹೋಗಿದ್ದವನು. ಅವನೇನು ಮತ್ತೆ ಬರಲೇ ಇಲ್ಲ. ಬೆಳಗ್ಗೆ 8-7 ಗಂಟೆ ಸುಮಾರು ಬಂದು ಅಲ್ಲಿಯೂ ಬರಲಿಲ್ಲ ಅಂತ್ರಿ, ಇಲ್ಲೂ ಇಲ್ಲ, ಎಲ್ಲಿ ಹೋಗ್ಯಾನ ಏನ. ಇತ್ತ ಈ ತಂದೆ ಮಗ ಎಲ್ಲಿ ಹೋಗಿದಾನೋ ಏನೋ ಅಂತ ಹುಡುಕೊಂಡಿದ್ದಾಗ್ಲೇನೆ ಆ ಹುಡುಗ ಅಪ್ಪ ಮಾಡ್ತಾ ಇದ್ದಂಥ ಮೀನ್ ಹಿಡಿಯೋ ಕೆಲಸವನ್ನ ಇವತ್ತು ನಾನು ಮಾಡೋಣ ಅಂತ ಮಳಗಿ ಡ್ಯಾಮ್ ಕಡೆ ಹೋಗಿದ್ದ ಅನ್ನೋದು ಗೊತ್ತಾಗಿತ್ತು. ಆದರೆ ಅಷ್ಟೊತ್ತಿಗೆಲ್ಲ ಅವನು ಹೆಣವಾಗಿ ಹೋಗಿದ್ದ. 19ನೇ ತಾರೀಕು ಬೆಳಿಗ್ಗೆ ಸುಮಾರು ಮನೆಯಿಂದ 11 ಗಂಟೆ ಸುಮಾರಿಗೆ ಅವರು ಮೀನು ಹಿಡಿಯೋಕ್ಕೆ ಮನೆಯಿಂದ ಹೊರಟಿದ್ರು. ತದನಂತರ ಅವ್ರ ಮನೆಗೆ ವಾಪಸ್ ಬರಲೇ ಇಲ್ಲ. ನಂತರ ಮಾರನೇ ದಿವಸ 20ನೇ ತಾರೀಕು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಬಾಡಿ ಹತ್ರ ಪತ್ತೆ ಆಗಿದೆ. ಹೀಗೆ ಹೆಣವಾದವನ ಹತ್ಯೆಗೆ ಕಾರಣರಾದವರು ಯಾರು ಅನ್ನೋದು ಕೊಲೆ ನಡೆದು ವಾರ ಕಳೆದ್ರೂ ಪೊಲೀಸರಿಗೆ ಪತ್ತೆ ಹಚ್ಚೋದಕ್ಕಾಗಿರಲಿಲ್ಲ. ತಲೆ ಕೆಡಿಸಿಕೊಂಡಂಥ ಪೊಲೀಸರು ಸುತ್ತಮುತ್ತಲಿನ ಎಲ್ಲಾ ಊರುಗಳಲ್ಲೂ ಇದ್ದಂಥ ತಮ್ಮ ಬಾತ್ಮೀದಾರರನ್ನ ಕರೆದು ಎಲ್ಲರ ಮೇಲೂ ಸೂಕ್ಷ್ಮ ದೃಷ್ಟಿ ಇಡೋದಕ್ಕೆ ಹೇಳ್ತಾರೆ. ಯಾರಾದ್ರೂ ಊರಿಂದ ನಾಪತ್ತೆ ಆಗಿದ್ದಾರಾ ತಿಳ್ಕೊಂಡು ಹೇಳಿ ಅಂತಾರೆ. ಹಾಗೆ ಹೇಳಿ ಆದಮೇಲೆ ಕಂಡವನು ಈ ಹುಡುಗ. ಹೆಸರು ರಮೇಶ. ಇವನು ಇಲ್ಲಿ ನೋಡೋದಕ್ಕೆ ಎಲ್ಲರ ಥರ ಸಾಮಾನ್ಯ ಅನ್ನಿಸ್ತಾನಲ್ವಾ. ಆದರೆ ಅವತ್ತು ಅವನನ್ನ ಪೊಲೀಸ್ ಬಾತ್ಮೀದಾರನೊಬ್ಬ ನೋಡಿ ಸ್ಟೇಷನ್ಗೆ ಕರೆ ಮಾಡಿದಾಗ ಆತ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ನಿಂಬೆ ಹಣ್ಣನ್ನ ಹಿಡ್ಕೊಂಡು ವಿಚಿತ್ರ ಭಾವದಲ್ಲಿ ನಡ್ಕೊಂಡು ಶಿರಸಿಯ ಬದನಗೋಡದಲ್ಲಿರುವಂಥ ತನ್ನ ಮನೆಯೊಳಗೆ ಹೋಗಿದ್ದ. ಅದು ಮನೇನಾ? ನೋಡಿದ್ರೆ ಯಾವುದೋ ಅಘೋರಿಯ ಪೂಜಾ ಸ್ಥಾನದ ತರ ಅನ್ಸುತ್ತೆ ಅಲ್ವಾ? ಎಸ್, ಈ ರಮೇಶ ಹೆಚ್ಚು ಕಾಲ ಇಲ್ಲೇ ಪೂಜೆ ಮಾಡಿಕೊಂಡೇ ಕಳೀತಾ ಇದ್ದದ್ದು. ಇತ್ತೀಚೆಗೆ ಆತ ಈ ಫೋಟೋಗಳಿಗೆ ಪೂಜೆ ಮಾಡಿ ಏನೇನೋ ಚಿತ್ರ ವಿಚಿತ್ರ ಖಾದ್ಯಗಳನ್ನ ನೈವೇದ್ಯ ಕೊಡ್ತಾ ಇದ್ದ. ಅದನ್ನ ಆ ದೇವರು ಬಂದು ತಿಂತಾರೆ ಅಂತ ಹೇಳ್ತಾ ಇದ್ದ. ಕೊನೆಗೆ ಸ್ವತಃ ದೇವರು ಮೈ ಮೇಲೆ ಬಂದ ಹಾಗೆ ಆಡ್ತಾ ಇದ್ದ.
ಇತ್ತೀಚೆಗೆ ಅವನನ್ನ ಹಿಡಿಯೋದಕ್ಕೆ ಆಗಲ್ಲ ಅನ್ನೋ ಹಾಗಾಗಿತ್ತು. ಅಂದಹಾಗೆ ಮೊದಲಿಂದಲೂ ಇವನು ಒಂದು ರೀತಿಲಿ ಸೈಕೋನೆ. ಮೈ ಬಗ್ಗಿಸಿ ದುಡಿದು ಗೊತ್ತಿರಲಿಲ್ಲ, ದೇವರು ಕೊಡ್ತಾನೆ ಅಂತಿದ್ದ. ಕೊನೆಗೆ ದೇವರಿಚ್ಛೆ ಅಂತ ಎರಡೆರಡು ಮದುವೆ ಆಗಿದ್ದ. ಮೊದಲನೆಯವಳು ಸೊರಬ ತಾಲೂಕಿನ ತೊಗ್ಗರಸೆ ಗ್ರಾಮದ ಜಯಮ್ಮ. ಆಕೆ ಒಂದು ಮಗು ಆಗ್ತಾ ಇದ್ದ ಹಾಗೇನೆ ಇವನ ಹುಚ್ಚಾಟವನ್ನ ತಡ್ಕೊಳಕ್ಕಾಗದೆ ತವರು ಸೇರಿಬಿಟ್ರು. ಕೊನೆಗೆ ಕುಂದಾಪುರದಿಂದ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದ. ಅವಳಿಗೂ ಒಂದು ಮಗು ಇತ್ತು. ಆಕೆನೂ ಇತ್ತೀಚೆಗೆ ಇವನ ಜೊತೆ ಬದುಕೋದಕ್ಕಾಗಲ್ಲ ಅಂತ ಊರು ಬಿಟ್ಟಿದ್ಲು. ಆಕೆ ಹೋದ ಮೇಲಂತೂ ಇವನು ಆಡಿದ್ದೇ ಆಟ, ಮಾಡಿದ್ದೇ ಮಾಟ. ಇವನಿಗೆ ಒಂದೇ ಹಠ, ಮಾರಿಕಾಂಬೆಯನ್ನ ಒಲಿಸ್ಕೊಳ್ಬೇಕು, ಹುಲಿಗೆಮ್ಮನನ್ನ ಒಲಿಸ್ಕೊಳ್ಬೇಕು ಅಂತ. ಕುಂತ್ರೆ ನಿಂತ್ರೆ ದೇವಿಯದ್ದೇ ಜಪ. ಕಣ್ಮುಚ್ಚಿದ್ರೆ ಅವಳು ಕಾಣ್ತಾಳೆ ಅನ್ನೋದು, ಮಾತಾಡ್ತಾಳೆ ಅನ್ನೋದು. ಪುಣ್ಯಾತ್ಮ ಅದ್ಯಾವ ದೇವ್ರ ಹತ್ರ ಅದೇನು ಮಾತಾಡದ್ನೋ ಏನೋ. ಅವತ್ತೊಂದು ದಿನ ಬೆಳಗ್ಗೆ ಎದ್ದವನೇ ಹೊಸ ಮಚ್ಚನ್ನ ಖರೀದಿಸ್ಕೊಂಡು ಬಂದು ದೇವರ ಮುಂದಿಟ್ಟು ಪೂಜೆ ಮಾಡಿ ಅದರ ತುದಿಗೆ ನಿಂಬೆ ಹಣ್ಣನ್ನ ಸಿಕ್ಕಿಸ್ಕೊಂಡು ಹೊರ ನಡೆದು ಬಿಟ್ಟ. ಹಾಗೆ ಸುಮಾರು 3 ಕಿಲೋಮೀಟರ್ ನಡೆದವನು ಆ ಮಚ್ಚನ್ನ ಮಳಗಿ ಡ್ಯಾಮ್ನಲ್ಲಿ ಮೀನು ಹಿಡಿತಾ ಕೂತಿದ್ದಂಥ ಹುಡುಗನ ಮೇಲೆ ಬೀಸಿಬಿಡೋದ. ರಮೇಶ್ ದಾಸಪ್ಪ ಗೊಲ್ಲರ್ ಅನ್ನೋರು ಬದನಗೂಡು ವಿಲೇಜ್ ಗ್ರಾಮಸ್ಥರವರು. ಅಲ್ಲಿ ಅವರು ಆ ದಿವಸ 19ನೇ ತಾರೀಕು ಬೆಳಿಗ್ಗೆ ಮನೆಯಿಂದ ಒಂದು ಕತ್ತಿ ತೊಗೊಂಡು ಹೊರಟು ಅವ್ರ ಕನಸಿನಲ್ಲಿ ಯಾರೋ ದೇವರು ಅವ್ರಿಗೆ ಈ ಥರ ಒಂದು ಮಾನವನಿಗೆ ಬಲಿ ಕೊಡಬೇಕು, ಕುತ್ತಿಗೆ ಹತ್ರ ಕಟ್ ಮಾಡಿ ತಲೆ ಮತ್ತು ಬಾಡಿ ಸಪ್ರೇಟ್ ಮಾಡಬೇಕು ಅಂತೂ ಅವ್ರಿಗೆ ಕನಸಿನಲ್ಲಿ ಯಾರೋ ದೇವರು ಹೇಳಿದಂಗೆ ಅವ್ರಿಗೆ ಅನಿಸಿತ್ತು. ಆದರೆ ಅದಕ್ಕೋಸ್ಕರ ಮನೆಯಿಂದ ಅವರು ಒಂದು ಕತ್ತಿ ತೊಗೊಂಡು ಧರ್ಮ ಜಲಾಶಯ ಹತ್ರ ಕಡೆ ನಡ್ಕೊಂಡು ಬರುವಾಗ ಅಲ್ಲಿ ಮೀನು ಹಿಡಿಯುವ ಅಬ್ದುಲ್ ಖಾದರ್ ಕೂತ್ಕೊಂಡು ಕಾಣಿಸಿದ್ದಾರೆ. ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಕುತ್ತಿಗೆ ಹತ್ರ ಕತ್ತಿ ತೊಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಏಟಿಗೆ ಹೆದರಿ ಮೀನು ಹಿಡಿತಾ ಇದ್ದಂಥ ಹುಡುಗ ಕತ್ತು ಹಿಡ್ಕೊಂಡು ಸ್ವಲ್ಪ ದೂರ ಹೊಡಿತ. ಆದರೆ ಅದು ಬದುಕುಳಿಯೋ ಏಟ. ಕುಸಿದು ಬಿದ್ದ ನದಾಫ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹಾಗೆ ಹೆಣವಾಗಿ ಬಿದ್ದವನ ರುಂಡ ಮುಂಡ ಬೇರೆ ಆಗಿಲ್ಲ ಅಂತ ಇನ್ನೂ 2 ಏಟ್ ಹಾಕಿ ಬೇರೆ ಮಾಡಿ ದೇವಿಗೆ ಆಹುತಿ ಕೊಟ್ಟೆ ಅಂತ ಹೇಳಿದ್ದ ರಮೇಶ. ನಂತರ ಹುಲಿಗೆಮ್ಮನ ಆಶೀರ್ವಾದದಿಂದ ಮಾರಿಕಾಂಬೆಯ ಖಾಸಾ ಭಕ್ತನಾದಂಥ ಹಮ್ಮಿನಲ್ಲಿ ಅಲ್ಲಿಂದ ಹೋಗಿದ್ದ. ಹೊರಟವನು ಸೀದಾ ಮನೆಗೆ ಹೋಗಿಲ್ಲ, ಕಾಡಲ್ಲಿ ಮರವೊಂದಕ್ಕೆ ಕತ್ತಿಯನ್ನ ಕಪ್ಪಿಸಿ ಅಲ್ಲಿಂದ ಬದನಗೋಳದಲ್ಲಿರುವಂತಹ ದೇವಿ ಕೆರೆಯಲ್ಲಿ ಮುಳುಗ್ ಹಾಕ್ತಾನೆ. ತನ್ನ ಅಂಗಿಯನ್ನ ಅಲ್ಲೇ ಬಿಚ್ಚಿಸದು ಅರೆಬೆತ್ತಲಾಗಿ ಅಲ್ಲಿಂದ ಊರಿಗೆ ಬರ್ತಾನೆ. ಬಂದವನು ಸೀದಾ ದೇವರ ಮುಂದೆ ಹೋಗದೆ ನಾನು ಈ ಹೊತ್ತು ಸೂತಕದಲ್ಲಿದ್ದೇನೆ ಅಂತ ಅಂದು ಪಕ್ಕದ ಮನೆಗೆ ಹೋಗಿ ಅಲ್ಲಿ ಪ್ಯಾಂಟ್ ಬಿಚ್ಚಿದವನು ಸೀದಾ ಹಾವೇರಿಯಲ್ಲಿರುವಂತಹ ಅಕ್ಕನ ಮನೆಗೆ ಹೋಗ್ತಾನೆ. ಓಡೋಗುವ ಸಮಯದಲ್ಲಿ ಮತ್ತೊಮ್ಮೆ ಅವರಿಗೆ ಕುತ್ತಿಗೆ ಹತ್ರ ಹೊಡೆದು ಅಲ್ಲೇ ಮರ್ಡರ್ ಮಾಡಿ ನಂತರ ಕುತ್ತಿಗೆ ಕಟ್ ಮಾಡಿ ಬಾಡಿ ಮತ್ತು ತಲೆ ಸಪ್ರೇಟ್ ಮಾಡಿ ಅಲ್ಲೇ ಬಿಟ್ಟು ಅಲ್ಲಿಂದ ಕಾಡು ಒಳಗಡೆ ಪರಾರಿಯಾಗಿ ಕಾಡಿನಲ್ಲಿ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಅವರು ಕತ್ತಿಯನ್ನು ಅಲ್ಲೇ ಒಂದು ಮರ ಹತ್ರ ಬಿಟ್ಟು ಮನೆಗೆ ಹೋಗಿ ಬಟ್ಟೆ ಅಲ್ಲೇ ಬಿಟ್ಬಿಟ್ಟು ಹಾನಗಲ್ ತಾಲೂಕು ಅವ್ರ ಸಿಸ್ಟರ್ ಮನೆಗೆ ಹೋಗಿ ಅಲ್ಲೇ ಉಳ್ಕೊತಾರೆ. ಅಲ್ಲೇ ಇರಲ್ಲ ಇವನು, ಮಧ್ಯದಲ್ಲಿ ಹುಲಿಗೆಮ್ಮನ ಪೂಜೆಗೆ ಬರ್ತಾನೆ. ಕನಸಲ್ಲಿ ಬಂದಂಥ ಮಾರಿಯಮ್ಮನ ಆದೇಶದಂತೆ ನಡೆದುಕೊಂಡಿದ್ದಾಗಿ ಹೇಳಿ 5 ಉಂಡೆಗಳನ್ನ ಮಾಡಿ ದೇವರ ಮುಂದಿಡ್ತಾನೆ. ಅದರಲ್ಲಿ 1 ಉಂಡೆಯನ್ನ ಪ್ರಸಾದ ಅಂತ ತಿಂದು ಹೋದವನು ಮತ್ತೆ ಬಂದಿದ್ದ 2ನೇ ಕತ್ತಿಯನ್ನ ತಗೊಂಡು ಮೋಸ್ಟ್ಲಿ 2ನೇ ಬಲಿಯ ಪೂಜೆಗೆ ರೆಡಿಯಾಗಿದ್ದ ಅನ್ಸತ್ತೆ. ಆಗ್ಲೇ ಪೊಲೀಸರು ಹಿಡ್ಕೊಂಡಿದ್ದಾರೆ. ನದಾಫ್ನನ್ನ ದೇವಿಗೆ ಬಲಿ ಕೊಟ್ಟೆ ಅಂತ ಹೇಳಿದ್ದಾನೆ. ಆದರೂ ಪೊಲೀಸರು ಇನ್ನಷ್ಟು ತನಿಖೆಯನ್ನು ನಡೆಸಿ ಏನಾದರೂ ದ್ವೇಷ ಇತ್ತಾ ಹುಡುಕಿದ್ದಾರೆ. ಸಿಕ್ಕಿಲ್ಲ. ಆ ಹುಡುಗ ಇವನಿಗೆ ಪರಿಚಯದವನೂ ಅಲ್ಲ. ಅಲ್ಲಿ ದೇವರೇ ಆತನನ್ನ ತೋರಿಸಿದ್ದು ಅಂತಾನೆ ಈ ಅವಿವೇಕಿ ರಮೇಶ. ಆ ದೇವಿಯ ಹೆಸರಲ್ಲಿ ಇನ್ನೆಷ್ಟು ಅಮಾಯಕರು ಬಲಿಯಾಗ್ತಾ ಇದ್ರೋ ಏನೋ.